ಜೈ ಶ್ರೀರಾಮ್. ಅವ್ವ ಮಗಳ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಹಸೆ ಅಂಬ್ರನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಮಜ್ಜಿಗೆಯಿಂದ ಮಾಡ್ತಕ್ಕಂಥ ಸಾಂಬಾರು. ಬನ್ನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಹಸೆ ಅಂಬ್ರ ಮಾಡಲಿಕ್ಕೆ ಮೊದಲು ಮಜ್ಜಿಗೆ ಬೇಕು. ಮಜ್ಜಿಗೆ, ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿ ಕೊಬ್ಬರಿ, ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಇಷ್ಟು ಬೇಕು. ಬನ್ನಿ ಇವಾಗ ಮಸಾಲೆನ ರುಬ್ಕೊಂಬರೋಣ. ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಹಸಿ ಶುಂಠಿ, ಸ್ವಲ್ಪ ಉಪ್ಪು, ನಾನಿಲ್ಲಿ ಪಿಂಕ್ ಸಾಲ್ಟ್ ಬಳಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು ಇದನ್ನು. ಬನ್ನಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈಗ ಮಸಾಲೆನ ನೈಸಾಗಿ ರುಬ್ಕೊಂಬಂದಿದ್ದೀನಿ. ಇದನ್ನು ಈ ಮಜ್ಜಿಗೆಗೆ ಸೇರಿಸೋಣ. ಇದು ಆ್ಯಕ್ಚುಲಿ ಹಸೆ ಅಂಬ್ರನ ಬಿಸಿ ಮಾಡೋ ಹಾಗಿಲ್ಲ, ಹಾಗೇ ಊಟ ಮಾಡೋದು. ಇದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಟು, ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕಬೇಕಷ್ಟೆ. ನೋಡಿ, ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮಸಾಲೆ ರುಬ್ಬಿದ್ದನ್ನ. ಹಾಗೆ ಜಾರನ್ನ ಸ್ವಲ್ಪ ತೊಳ್ಕೊಂಡು ಸೇರಿಸ್ಕೊಳ್ಳೋಣ. ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಸ್ವಲ್ಪ ಈರುಳ್ಳಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿಬೇವಿನ, ಇದು ತುಂಬ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಇದು ಸ್ವಲ್ಪ ಬೇಗ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಈಗ ಆಲ್ರೆಡಿ ನಾವು ಮಸಾಲೆ ರುಬ್ಬುವಾಗ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಈರುಳ್ಳಿ ಬೆಳೆಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ತುಂಬ ಸಾಫ್ಟಾಗಿ ಬೇಯಲಿ. ತುಂಬ ಸಾಫ್ಟಾಗಿ ಬೇಯಬೇಕಿದು. ನೋಡಿ, ಈಗ ತುಂಬ ಸಾಫ್ಟಾಗಿ ಬೆಂದಿದೆ ಇದು. ಇವಾಗ ಇದನ್ನ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಫುಲ್ ತಣಿಲಿಕ್ಕೆ ಬಿಡಬೇಕು. ಇದನ್ನ ಫುಲ್ ತಣ್ಣಗಾದ್ಮೇಲೆ ಆ ಮಜ್ಜಿಗೆಗೆ ಸೇರಿಸ್ಬೇಕು. ಪೂರ್ತಿ ತಣ್ಣಗಾಗಲಿ ಇದು. ನೋಡಿ, ಈಗ ಗೊಜ್ಜು ಪೂರ್ತಿ ತಣ್ಣಗಾಗಿದೆ ಒಗ್ಗರಣೆ. ಈಗ ಈ ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ. ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸೋಣ. ಬಿಸಿ ಅನ್ನದ ಜೊತೆಗೆ ಹಸೆ ಅಂಬ್ರ ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ರಾಣೆಬೆನ್ನೂರು ತಾಲೂಕಲ್ಲಿ ಇದಕ್ಕೆ ನಾವು ನಮ್ಮ ಮನೆಯಲ್ಲಿ ಹಸೆ ಅಂಬ್ರ ಅಂತ ಕರಿತೀವಿ. ಕೆಲವು ಮನೆಗಳಲ್ಲಿ ಬೇರೆ ಬೇರೆ ಥರ ಹೆಸರಿಂದ ಕರಿಬಹುದು. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ, ಹಾಗೆ ಇದಕ್ಕೆ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಅನ್ನದ ಜೊತೆಗೆ ಹಸೆ ಅಂಬ್ರ, ಹಾಗೆ ಒಂದು ಉಪ್ಪಿನಕಾಯಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ ಆಗಲಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈ ಹಸೆ ಅಂಬ್ರನ ಕುಡಿಲಿಕ್ಕೂ ಕೂಡ
ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ಈ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್.